ಗೈಸ್ ನೀವೇನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನೋಡಿ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತೇಳಿ ಒಂದಿಷ್ಟು ಐ ಡಿ ಶೋ ಆಗ್ತಾ ಇದ್ದಾವೆ. ಸೊ ಐ ಡಿಯಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮದು ಕಂಪ್ಲೀಟಾಗಿ ರೀಚ್ ಡೌನ್ ಆಗುತ್ತೆ ನಿಮ್ಮ ಇನ್ಸ್ಟಾಗ್ರಾಮಿಂದು. ಸೊ ನೀವು ಫೋಟೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಮತ್ತು ನೀವೇನಾದರೂ ರೀಲ್ಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮಗೆ ರೀಚ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಐ ಡಿನ ಯಾವ ರೀತಿ ರಿಮೂವ್ ಮಾಡೋದು ಮತ್ತು ಯಾಕಪ್ಪ ಈ ಐ ಡಿ ಇಲ್ಲಿ ಬಂದಿದ್ದಾವೆ ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ತುಂಬ ಜನಕ್ಕೆ ಈ ಫಾಲೋವರ್ಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿ ಇದನ್ನ ಓಪನ್ ಮಾಡೋದು ಅಂತೇಳಿ. ನೀವು ಸಿಂಪಲಾಗಿ ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ನಾವೀಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರೊಫೈಲ್ ಬರುತ್ತೆ. ಇಲ್ಲಿ ಫಾಲೋಯಿಂಗ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ, ಫಾಲೋವರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಒಂದು ಹೊಸದಾಗಿ ಒಂದು ಆಪ್ಷನ್ ಆ್ಯಡ್ ಆಗಿದೆ. ಸೊ ಯಾರಿಗೆ ಇನ್ನೂ ಈ ಆಪ್ಷನ್ ಬಂದಿಲ್ಲಪ್ಪ ನೋಡಿ, ಸೊ ಅವರು ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಆ್ಯಪ್ನ. ಸೊ ಆಮೇಲೆ ಈ ರೀತಿ ಫಾಲೋವರ್ಸ್ ಬರ್ತಾರೆ. ಸೊ ಇಲ್ಲಿ ನೋಡಿ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತ ಬಂದು ಒಂದಿಷ್ಟು ಐ ಡಿ ಬರ್ತಾ ಇದ್ದಾವೆ. ಸೊ ನನ್ನ ಹತ್ರ 9 ಐ ಡಿ ಬಂದಿದ್ದಾವೆ ಇವಾಗ ರಿವ್ಯೂ ಮಾಡೋಕ್ಕೆ. ಸೊ ಕೆಲವೊಬ್ಬರ ಹತ್ರ ಇನ್ನೂ ಹೆಚ್ಚಿಗೆ ಬಂದಿರ್ಬೋದು. ಸೊ ಇನ್ನು ಕೆಲವೊಬ್ಬರ ಹತ್ರ 1-2 ಐ ಡಿ ಬಂದಿರ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನೋಡಿ ಇಲ್ಲಿ ನನ್ನದ್ರಲ್ಲಿ 9 ಫಾಲೋವರ್ಸ್ ಬಂದಿದ್ದಾರೆ. ಸೊ ಯಾಕಪ್ಪ ಈ ರೀತಿ ಬರುತ್ತೆ ಅಂತ ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ. ಸೊ ಇವರೇನಾದರೂ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಸೊ ಒಂದು 2-3 ವರ್ಷ ಐ ಡಿನ ಓಪನ್ ಮಾಡದೆ ಹಾಗೆ ಬಿಟ್ಟಿದ್ರೆ ಅಥವಾ ಪಾಸ್ವರ್ಡ್ ಮರೆತೋಗಿ ಸೊ ಅದನ್ನೇನಾದರೂ ಡಿಲೀಟ್ ಮಾಡಿದರೆ ಈ ರೀತಿ ಬರುತ್ತೆ. ಸೊ ಇನ್ನೊಂದು ಯಾಕಪ್ಪ ಬರುತ್ತೆ ಅಂದರೆ ನೀವೇನಾದರೂ ಫೇಕ್ ಫಾಲೋವರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂದರೆ ಅವಾಗ ಕೂಡ ಈ ರೀತಿ ಫಾಲೋವರ್ಸ್ ಬರ್ತಾರೆ. ನೀವು ಫೇಕ್ ಫಾಲೋವರ್ಸ್ ಮಾಡ್ಕೊಂಡಿಲ್ಲಪ್ಪ ಅಂದರೂ ಕೂಡ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಫಾಲೋ ಲಿಸ್ಟ್ನಲ್ಲಿ ಯಾರಾದರೂ ಫೇಕ್ ಫಾಲೋವರ್ಸ್ನ ಆ್ಯಡ್ ಮಾಡ್ಕೊಂಡ್ರೆ ಅವಾಗ ಕೂಡ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಐಡಿಯಿಂದ ಸೊ ನಿಮಗೆ ರೀಚ್ ಹೇಗೆ ಡೌನ್ ಆಗುತ್ತಪ್ಪ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಸೊ ನಿಮಗೆ ಒಂದು 10 ಜನ ಫಾಲೋವರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ನೀವೇನಾದರೂ ಒಂದು ಪೋಸ್ಟ್ ಮಾಡಿದರೆ ಅದಕ್ಕೆ ಒಂದು 7-8 ಜನ ಲೈಕ್ ಮಾಡಿದ್ರಪ್ಪ ಅಂದರೆ ಸೊ ನಿಮ್ಮ ಪೋಸ್ಟು ಇನ್ನೂ ಹೆಚ್ಚಿಗೆ ಜನಕ್ಕೆ ರೆಕಮೆಂಡ್ ಆಗುತ್ತೆ. ಸೊ ಯಾರು ನೀವು ವಿಡಿಯೋನ ಅಪ್ಲೋಡ್ ಮಾಡಿದಿರಿ ಅಥವಾ ಫೋಟೋನ ಅಪ್ಲೋಡ್ ಮಾಡಿದ್ವಿ, ಸೊ 10 ಫಾಲೋವರ್ಸ್ನಲ್ಲಿ ಒಂದು 2-3 ಜನ ಅಷ್ಟೇ ಲೈಕ್ ಮಾಡಿದಾರಪ್ಪ ಅಂದರೆ ಸೊ ಆಗ ನಿಮ್ಮದು ಫೋಟೋದು ಮತ್ತು ಮೈ ವಿಡಿಯೋಸ್ದು ಸೊ ರೀಚು ಡೌನ್ ಆಗಿಬಿಡುತ್ತೆ. ಆ ರೀಸನ್ನಿಂದ ಸೊ ಈ ರೀತಿ ಫಾಲೋವರ್ಸಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಯಾವುದೇ ರೀತಿ ಕೆಲಸನ ಮಾಡೋಂಗಿಲ್ಲ, ಸೊ ಲೈಕ್ ಮಾಡೋಂಗಿಲ್ಲ, ಫೋಟೋನ ಶೇರ್ ಮಾಡೋಂಗಿಲ್ಲ. ಸೊ ಹಾಗೆ ಫಾಲೋವರ್ಸ್ ಇರ್ತಾರೆ. ಈ ರೀತಿಯಿಂದ ಸೊ ಇನ್ಸ್ಟಾಗ್ರಾಮ್ನವ್ರಿಗೆ ಗೊತ್ತಾಗುತ್ತೆ ಸೊ ಇವರು ಐ ಡಿಯಲ್ಲಿ ಯಾರು ಲೈಕ್ ಮಾಡ್ತಾ ಇಲ್ಲ, ಸೊ ಇವ್ರದ್ದು ಕಡಿಮೆ ಕ್ವಾಲಿಟಿ ಇರೋ ವೀಡಿಯೋಸ್ ಇದ್ದಾವೆ, ಸೊ ರಾಂಗ್ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ನಿಮ್ಮ ವಿಡಿಯೋನ ಬೇರೆಯವ್ರಿಗೆ ರೆಕಮೆಂಡ್ ಮಾಡೋಂಗಿಲ್ಲ. ಸೊ ನೀವು ಫಾಲೋವರ್ಸ್ನ ರಿಮೂವ್ ಮಾಡಿದ್ರಪ್ಪ ಅಂದರೆ ಸೊ ಇರೋ ಫಾಲೋವರ್ಸ್ ಲೈಕ್ ಕೊಟ್ರಪ್ಪ ಅಂದರೆ ಸೊ ನಿಮ್ಮದು ಇನ್ನೂ ರೀಚ್ ಹೆಚ್ಚಿಗೆ ಆಗುತ್ತೆ. ಸೊ ಈ ರೀತಿ ಡೆಡ್ ಫಾಲೋವರ್ಸ್ ಇಟ್ಕೊಂಡು ಯಾವುದೇ ರೀತಿ ಯೂಸ್ ಇಲ್ಲ. ಸೊ ಈಗ ಯಾವ ರೀತಿ ಅದನ್ನ ರಿಮೂವ್ ಮಾಡೋಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ಸಿಂಪಲಾಗಿ ನೀವು ಏನು ಮಾಡಬೇಕು ಅಂದರೆ ಫಾಲೋವರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತ ಕಾಣಿಸ್ತಾ ಇದ್ದಾವೆ. ಸೊ ಇಲ್ಲಿ ತುಂಬಾ ಐ ಡಿಸ್ ಇದ್ದಾವೆ. ಒಂದು ಸಾರಿ ಚೆಕ್ಔಟ್ನ ಮಾಡ್ಕೊಳ್ಳಿ, ಐ ಡಿನ ಓಪನ್ ಮಾಡಿ. ಸೊ ಏನಿದ್ದಾವೆ ಅಂತೇಳಿ ಐ ಡಿನಲ್ಲಿ ಇವಾಗ ನೋಡಿ ಇಲ್ಲಿ 9 ಫಾಲೋವರ್ಸು ನನಗೆ ಈ ರೀತಿ ಬಂದಿದ್ದಾವೆ. ಇದನ್ನ ಯಾವ ರೀತಿ ರಿಮೂವ್ ಮಾಡೋದಪ್ಪ ಅಂದರೆ ಸಿಂಪಲ್ಲು. ಸೊ ನಿಮ್ಗೆ ಏನಾದರೂ ಐ ಡಿ ಶೋ ಆಗ್ತಾ ಇಲ್ಲಪ್ಪ ಅಂದರೆ ಒಂದು 2-3 ಸಾರಿ ಬ್ಯಾಕ್ ಬಂದು ಓಪನ್ ಮಾಡ್ಕೊಳ್ಳಿ. ಸೊ ಖಂಡಿತ ಶೋ ಆಗ್ತವೆ. ಸೊ ಇಲ್ಲಿ ನೋಡಿ ಮೇಲ್ಗಡೆ ರಿಮೂವ್ ಆಲ್ ಅಂತ ಕಾಣಿಸ್ತಾ ಇದೆಯಲ್ಲ, ರಿಮೂವ್ ಆಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಂಪೂರ್ಣವಾಗಿ ಸೊ ಎಲ್ಲ ಐ ಡಿ ರಿಮೂವ್ ಆಗ್ತವೆ. ಇದರಿಂದ ನಿಮಗೆ ಸ್ವಲ್ಪ ಫಾಲೋವರ್ಸ್ ಕಡಿಮೆ ಆಗ್ಬೋದು ಅಷ್ಟೇ. ಎಷ್ಟು ಫಾಲೋವರ್ಸ್ ಕಡಿಮೆ ಆಗ್ತಾರಪ್ಪ ಅಂದರೆ ಅಲ್ಲಿ 9 ಫಾಲೋವರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ನಿಮಗೆ ಎಷ್ಟು ಫಾಲೋವರ್ಸ್ ಇರ್ತಾರೆ ನೋಡಿ, ಸೊ ಅಷ್ಟು ಫಾಲೋವರ್ಸು ಮೈನಸ್ ಆಗ್ತಾರೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇನಾದರೂ ಹಾಗೆ ಬಿಟ್ರಪ್ಪ ಅಂದರೆ ಸೊ ರೀಚ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ಫಾಲೋವರ್ಸ್ ಇಟ್ಕೊಂಡು ಏನು ಯೂಸ್ ಇಲ್ಲ. ಸೊ ರಿಮೂವ್ ಮಾಡ್ಕೋಬೋದು. ನೀವು ಏನಾದರೂ ಫೋಟೋಸು ಮತ್ತು ವೀಡಿಯೋಸು ಅಪ್ಲೋಡ್ ಮಾಡಲ್ಲಪ್ಪ, ಸೊ ಹಾಗೆ ಶೋಕಿಗೆ ಐ ಡಿನ ಇಟ್ಕೊಂಡಿದ್ದೀರಾ ಅಂದರೆ ಸೊ ಏನಾಗಲ್ಲ ಬಿಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಯಾಕಪ್ಪ ಆಪ್ಷನ್ ಬಂದಿದೆ, ಅದರಿಂದ ನಮಗೆ ಏನು ಯೂಸು ಮತ್ತು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರೋ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.